ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ನಾವು ಮೇಷ, ವೃಷಭ ಹಾಗೂ ಮಿಥುನ ರಾಶಿಗೆ ಸೂರ್ಯಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡಿದ್ದು. ನಾವು ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿಗೆ ಯಾವ ರೀತಿ ಸೂರ್ಯಗ್ರಹಣದ ಫಲ ಇರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿಗೆ ಸೂರ್ಯಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡೋಣ. ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ ಬಂದು ಮೂರನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಮೂರನೇ ಮನೆಯಲ್ಲಿ ಕೇತುವಿನ ಸಂಬಂಧ ಇದೆ. ಸೊ ಚಂದ್ರ ಮತ್ತು ಕೇತುವಿನ ಸಂಬಂಧದಿಂದ ಈ ರಾಶಿಯಲ್ಲಿ ಜನಿಸಿರತಕ್ಕಂಥವರು ಸ್ವಲ್ಪ ಮನಸ್ಸಿಗೆ ವೈರಾಗ್ಯ ಹಾಗೂ ದೇವರ ಕಡೆ ಸ್ವಲ್ಪ ಧ್ಯಾನವೂ ಕೂಡ ಲಭಿಸುತ್ತೆ. ಮತ್ತು ಸಂಸಾರದಲ್ಲಿ ಸ್ವಲ್ಪ ಅನಾಸಕ್ತಿನೂ ಇರುತ್ತೆ ಮತ್ತು ಸಂಸಾರದಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಮತ್ತು ಕುಜನ ದೃಷ್ಟಿ ಚಂದ್ರನ ಮೇಲೆ ಇರೋದರಿಂದ, ಕುಜನ 4ನೇ ದೃಷ್ಟಿ ಚಂದ್ರನ ಮೇಲೆ ಇರೋದರಿಂದ ಸ್ವಲ್ಪ ಈ ರಾಶಿಯವರಿಗೆ ಕೋಪನೂ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಈ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರ ಅಣ್ಣ ಅಥವಾ ತಮ್ಮಂದಿರಿಗೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಈ ಗ್ರಹಣದಿಂದ ಸ್ವಲ್ಪ ಅವರಿಗೆ ತೊಂದರೆ ಹಾಗೂ ತಂದೆಯರಿಗೂ ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು. ಸೊ ತಂದೆಯಿಂದ ಈ ರಾಶಿಯವರಿಗೆ ಸ್ವಲ್ಪ ಲಾಭವೂ ಕೂಡ ಇರುತ್ತೆ. ಮತ್ತು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಕೂಡ ಇರುತ್ತೆ. ಇದಿಷ್ಟು ಚಂದ್ರ ರಾಶಿಯಾದಂತಹ ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣದಿಂದ ಸಿಗುವಂಥ ಫಲಗಳು. ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಂಹರಾಶಿಗೆ ಯಾವ ರೀತಿ ಫಲ ಇರುತ್ತೆ ಈ ಸೂರ್ಯಗ್ರಹಣದಿಂದ ಅಂತ ಹೇಳ್ತೀನಿ. ಅಲ್ಲಿಯವರೆಗೂ ಕಾಯ್ತಾಯಿರಿ.